ಸರ್ ನಿಮಗೂ ನೆನಪಿರಬಹುದು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಸುದೀರ್ಘವಾಗಿ 300ಕ್ಕೂ ಅಧಿಕ ದಿನಗಳ ಕಾಲ ಫ್ರೀಡಂ ಪಾರ್ಕ್ ನಲ್ಲಿ ಏಕಾಂಗಿಯಾಗಿ ಕೂತ್ ಹೋರಾಟ ಮಾಡಿದ್ರು. BD ಹಿರೇಮಠ್, ಎಷ್ಟು ಜನಕ್ಕೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಇದೇ ನೇಹಾ ಹಿರೇಮಠ್ ಅವರ ಸಮುದಾಯಕ್ಕೆ ಸೇರಿದಂತಹ ನಾಯಕ ಅವರು. ಸ್ಪಂದಿಸಲಿಲ್ಲ ಬೊಮ್ಮಾಯಿ ಅವರು, ಕೋಪ ಇತ್ತು ಅವರಿಗೆ. ಈಗ ಅದು ಎಲ್ಲಿ ಈ ಚುನಾವಣೆಯಲ್ಲಿ ಪರಿಣಾಮ ಬೀರುತ್ತೋ ಅನ್ನೋ ಆತಂಕ ಸ್ಥಳೀಯ ಮಟ್ಟದಲ್ಲಿ ಇತ್ತು ಬಿಜೆಪಿ ಅವರು ಕೂಡ. ನೇಹಾ ಹಿರೇಮಠ್ ಮರ್ಡರ್ ಆಯಿತು. ಸ್ಥಳೀಯ ಮಟ್ಟದಲ್ಲಿ ಹೆಂಗೆ ಅಂತಂದ್ರೆ, ಆ ಹಿರೇಮಠ್ ಸಮುದಾಯಕ್ಕೆ ಬೆಂಬಲವಾಗಿ ನಿಂತಿರೋದು ನಾವು ಬಿಜೆಪಿಗರು ಅಂತ ಹೇಳ್ತಾ ಆ ಮುನಿಸನ್ನ ಕೂಡ ಶಮನ ಮಾಡಿ ಚುನಾವಣೆ ಪ್ಲಸ್ ಆಗೋ ರೀತಿಯ ಲೆಕ್ಕಾಚಾರ ಅಂತ ಬರ್ಲಿಲ್ವಾ ರಾಜಕೀಯ ಇಲ್ಲಿ? ಅವ್ರು ಎಷ್ಟೇ ಹೇಳಿದ್ರು ಸಹಿತ ಯಾವುದೇ ರೀತಿಯಾದಂಥ ಅನ್ಯ ಕೋಮಿನವನು ಇನ್ವಾಲ್ವ್ ಆಗಿರ್ತಕ್ಕಂಥ ಯಾವುದೇ ಘಟನೆ ಇದ್ದರೂ ಅದನ್ನು ರಾಜಕೀಯಕ್ಕೆ ಬಳಸಿಕೊಳ್ತಕ್ಕಂಥ ಅವರ ಒಂದು ಪಾಲಿಸಿ ಆಗಿದೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅವ್ರು ಏನೇ ಎಷ್ಟೇ ಹೇಳಿದರೂ ಚಿಂತೆ ಇಲ್ಲ. ಇವಾಗ ನೀವು ಹೇಳಿದ ಹಾಗೆ ಚುನಾವಣೆಯ ಬಗ್ಗೆ ಯೋಚನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಇವಾಗ ಇವು ಎರಡು ಪ್ರಮುಖವಾದಂಥ ಘಟನೆಗಳು ನಡೆದಿದ್ದವು. ಒಂದು ನೇಹಾ ಹತ್ಯೆಯಿಂದ ಇದ್ದಕ್ಕಿದ್ದಂಗೆ ಅದು ಉಲ್ಬಣಿಸ್ತು. ಎಲ್ಲರೂ ಬೀದಿಗಿಳಿದ್ರು, ಬೆಂಕಿ ಹಾಕಿದರು, ದೊಡ್ಡ ಹೋರಾಟಗಳನ್ನು ಮಾಡಿದರು. ಆ ABVP ಹುಡುಗರೆಲ್ಲರೂ ಕರ್ಕೊಂಬಂದು ಬೀದಿಯಲ್ಲಿ ನಿಲ್ಲಿಸಿದರು. ಓಕೆ, ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದರ ಹಿಂದೆ ಯಾವ ಇದ್ರು ಅನ್ನೋದು ನಮಗೆ ಗೊತ್ತಿದೆ. ಅದರ ನಂತರ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಯಿತು. ಯಾವುದಕ್ಕೆ? BJPಗೆ ಒಂದು ಸ್ವಲ್ಪ ಆಕ್ರೋಶ ಆಯಿತು. ಯಾಕಂದರೆ ಅಲ್ಲಿ ಏನಾಗಿತ್ತು, ಅವರು ಸ್ವಾಮೀಜಿಗಳು ಹಿಂದೆ ಸರಿದ್ರು. ಆದರೂ ಸಹಿತ ನಾನು ಅವ್ರನ್ನ ಸೋಲ್ದೇ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಅವರು. ಇವಾಗ ಏನಾಯಿತು ಅಂತಂದರೆ, ಈ ಪ್ರಜ್ವಲ್ ಕೇಸ್ ಒಂದು ಬಂದುಬಿಡ್ತು. ಇವಾಗ ಏನು ಅವರು ಕಡೆ ವಾಲಿತ್ತೋ ಈ ಪ್ರಜ್ವಲ್ ಕೇಸ್ ಬಂದಿರೋದ್ರಿಂದ ಮತ್ತೆ ಬಂದ್ಬಿಟ್ಟು ಅಲ್ಲಿಗೆ ನಿಂತ್ಕೊಂಡಿದೆ. ಆದ್ದರಿಂದ ಈಗ ನೇಹಾ ಅವರ ಹತ್ಯೆಯಿಂದ ಯಾವ ಲಿಂಗಾಯತ ಸಮುದಾಯಗಳು BJP ಪರವಾಗಿ ವಾಲಿದೆ ಅಂತ ನಾವು ಅನ್ಕೊಂಡಿದ್ದೀವೋ ಅದೇ ರೀತಿ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರೀತಿಯಾಗಿ ಪ್ರಜ್ವಲ್ ಕೇಸ್ನಿಂದವೂ ಸಹಿತ ಅಲ್ಲಿರ್ತಕ್ಕಂಥ ಹಲವಾರು ಜನರಿಗೆ ಈ JDS ಬಗ್ಗೆ ಮತ್ತು JDS ಅಲಯನ್ಸ್ ಬಗ್ಗೆ ಒಂದಿಷ್ಟು ಬೇಸರ ಇದೆ. ಏನಪ್ಪ ಇಷ್ಟೆಲ್ಲ ಆದಮೇಲೂ ನಮಗೆ ಇಷ್ಟೊಂದು ಅನಾಹುತ ಮಾಡಿದಾನಲ್ಲ ನಮ್ಮ ಮಹಿಳೆಯರ ಮೇಲೆ. ಅಲ್ಲಿರ್ತಕ್ಕಂಥ ಒಂದು ಮಹಿಳೆಯರ ಹತ್ಯೆ ಆಗಿದೆ, ಇಲ್ಲಿ 100 ಮಹಿಳೆಯರು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, 100 ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಲ್ವಾ. ಈ ರೀತಿಯಾಗಿ ಈ ಕಾಂಗ್ರೆಸ್ನವರು ಇವಾಗ ರಾಜಕೀಯ ಶುರು ಮಾಡಿದ್ದಾರೆ. ಇವರೇನು ಮೊದಲು BJPಯವರು ಒಂದು ಹತ್ಯೆಯನ್ನು ತಮ್ಮ ರಾಜಕೀಯಕ್ಕೆ ಬಳಸ್ಕೊಂಡ್ರು, ಕಾಂಗ್ರೆಸ್ನವರು ಇದೇ ರೀತಿಯಾಗಿ ಇವಾಗ ಅದು ಆರದ ಹಾಗೆ ಆ ಕಿಚ್ಚು ಇನ್ನು 7ನೇ ತಾರೀಕರವರೆಗೂ ಆರದ ಹಾಗೆ ನೋಡ್ಕೊಳ್ಳುವ ಕೆಲಸವನ್ನ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಸೊ ಇವರಿಬ್ಬರ ಪಾಲಿಟಿಕ್ಸ್ ಇದೆ ಅಲ್ವಾ, ಈ ಪಾಲಿಟಿಕ್ಸ್ ಅಲ್ಲಿ ಜನರು ಇವಾಗ ತೀರ್ಮಾನ ಮಾಡಬೇಕಾಗಿದೆ ಯಾರಿಗೆ ನಿಜವಾಗಿಯೂ ಅಪರಾಧ ಪ್ರಕರಣಗಳ ಆಧಾರದ ಮೇಲೂ ಕೂಡ ಜನ ಡಿಸೈಡ್ ಮಾಡಬೇಕು ಯಾವ ಪಕ್ಷ ಯಾರ ಪರವಾಗಿ ನಿಲ್ತಿದೆ ಅಂತ ಹೇಳಿ. ವಿನಾಯಕ್ ಸರ್ ಉತ್ತರ ಕನ್ನಡ ಅಲ್ಲೂ ಕೂಡ ನೇಹಾ ವಿಚಾರವನ್ನ ಪ್ರಸ್ತಾಪ ಮಾಡಲಾಯಿತು. ಬಹಳ ಟ್ಯಾಕ್ಟಿಕ್ಫುಲ್ ಆಗಿ, ಬಹಳ ಲೆಕ್ಕಾಚಾರಗಳನ್ನ ಒಳಗೊಂಡು. ಯಾಕೆ ಅಂತ ಕೇಳ್ತೀನಿ, ಅಲ್ಲಿ ಅಂಜಲಿ ನಿಂಬಾಳ್ಕರ್ ಅವರ ಪರವಾಗಿ ಒಂದಷ್ಟು ಮರಾಠ ಹಾಗೆ ಅಹಿಂದ ಮತಗಳು ಬೀಳಬಹುದು ಅನ್ನೋ ಲೆಕ್ಕಾಚಾರ. ಅಲ್ಲಿ ನೀವು ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ನಿರಾಕರಣೆ ಮಾಡಿದ ಮೇಲೆ ಹಿಂದುತ್ವ ಅನ್ನೋ ಆಧಾರದ ಮೇಲೆ ವೋಟ್ ಕನ್ಸಾಲಿಡೇಷನ್ ಆಗುತ್ತೋ ಇಲ್ವೋ ಅನ್ನೋ ಆತಂಕ. ಬಂದ್ರು ಮೋದಿ ಅವರು ಮಾತನಾಡಿದ್ರು ನೇಹಾ ವಿಚಾರ, ಸರಿ ಹೋಗ್ಬಿಡ್ತಾ ಇಲ್ಲ? ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಈ ಚುನಾವಣಾ ಸಂದರ್ಭದಲ್ಲಿ ಜನರ ಮನಸ್ಸಿನಲ್ಲಿ ಯಾವ ವಿಷಯಗಳು ಹೆಚ್ಚಿರ್ತವೆ ಅಥವಾ ಜನರಿಗೆ ಯಾವ ವಿಷಯಗಳನ್ನ ಜನ ಮಾತಾಡ್ತಾರೆ ಅಥವಾ ಹೆಚ್ಚು ಅದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಅದನ್ನ ರಾಜಕೀಯ ಪಕ್ಷಗಳು ಬಳಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ನಾವು ಮಾಧ್ಯಮದವರು ಅಷ್ಟೇ, ಜನ ಯಾವ್ದನ್ನ ಹೆಚ್ಚು ಯೋಚನೆ ಮಾಡ್ತಾರೆ, ಜನರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದನ್ನ ನಾವು ಹಾಕ್ತಿವಿ. ಹಾಗೆ ರಾಜಕಾರಣಿಗಳು ಕೂಡ ಅದನ್ನ ಯೋಚನೆ ಮಾಡ್ತಾರೆ. ಹಾಗಾಗಿನೇ ಈಗ ಎಲ್ಲ ಕಡೆನೂ ಪ್ರಸ್ತಾಪ ಇದೆ. ಈಗ ರಾಜ್ಯದಲ್ಲಿ ಏನು 2 ಇನ್ಸಿಡೆಂಟ್ ನಡೆದಿದೆ, ಅದರಲ್ಲಿ ತುಂಬಾ ಒಂದು ಬೇಸಿಕ್ ಆದ ವ್ಯತ್ಯಾಸವನ್ನ ನನಗನ್ಸಿದ್ದು ಅಂತಂದ್ರೆ, ಒಂದು ಆತಂಕವನ್ನ ಸೃಷ್ಟಿಸುವಂಥದ್ದು, ಒಂದು ಅಸಹ್ಯವನ್ನ ಹುಟ್ಟಿಸುವಂಥದ್ದು. ಸೊ ಜನ ಯಾವ್ದನ್ನ ಹೆಚ್ಚು ಸೀರಿಯಸ್ ಆಗಿ ತಗೋತಾರೆ? ನಿಮ್ಗೆ ಅಸಹ್ಯ ಹುಟ್ಟಿಸೋ ಸಂಗತಿನ ಜನ ಸೀರಿಯಸ್ ಆಗಿ ತಗೋತಾರೋ, ಆತಂಕ ಹುಟ್ಟಿಸೋ ಸಂಗತಿನ ಜಾಸ್ತಿ ಜನ ಸೀರಿಯಸ್ ಆಗಿ ತಗೋತಾರೋ? ಖಂಡಿತ ಮಾಡ್ಬೋದು. ಯಾಕೆ ಮಾಡ್ಬಾರ್ದು? ಈಗ ರಾಜ್ಯದಲ್ಲಿ ಇವತ್ತು ನಡೀತಾ ಇರೋದೇ ಅದು. ಅವ್ರು ಅದನ್ನ ರಾಜಕೀಯಕ್ಕೆ ಬಳಸ್ಕೊತಾ ಇದಾರೆ ಅಂದ್ರೆ ಅದನ್ನ ಮೀರಿ ಇದನ್ನ ರಾಜಕೀಯಕ್ಕೆ ಬಳಸ್ಕೊಂಡು ಆ ಏನು ನೇಹಾ ಹತ್ಯೆ ಆ ಚರ್ಚೆ ಬರಬಾರದು, ಜನರಿಗೆ ಮರ್ತು ಹೋಗ್ಬೇಕು ಅನ್ನೋ ಮಟ್ಟದಲ್ಲಿ ಕಾಂಗ್ರೆಸ್ನವರು
ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಬಳಸ್ತಾ ಇದ್ದಾರೆ. ಸೊ ಇದನ್ನ ಮೇಲ್ಬರಕ್ ಬಿಡಬಾರ್ದು ಅಂತ ಇನ್ನೊಂದು ಪಕ್ಷದವರು ಅದನ್ನ ಬಳಸ್ತಾ ಇದ್ದಾರೆ. ಇಬ್ರು ಮಾಡ್ತಾ ಇರೋದು ರಾಜಕೀಯ, ಅದರಲ್ಲೇನು ಇದಿಲ್ಲ. ಆಮೇಲೆ ಅವ್ರು ರಾಜಕೀಯ ಪಕ್ಷಗಳಿಗೆ ಅವ್ರು ರಾಜಕೀಯ ಮಾಡೋ ತಪ್ಪು ಅಂತ ನಾವ್ ಹೇಳಕ್ಕಾಗಲ್ಲ. ರಾಜಕೀಯ ಮಾಡೋದಕ್ಕೆ ಅವ್ರು ರಾಜಕೀಯ ಪಕ್ಷಗಳಾಗಿರೋದು. ಹಾಗಾಗಿ ಅದನ್ನ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಆಬ್ವಿಯಸ್ಲಿ ಅವ್ರ ಜನರ ಮನಸ್ಸಲ್ಲಿ ಜನ ಯಾವ್ದನ್ನ ಹೆಚ್ಚಿಗೆ ಚರ್ಚೆ ಮಾಡ್ತಾರೋ ಅದನ್ನ ಅವರ ಚುನಾವಣೆ ವಿಷಯವಾಗಿ ಅವರಿಗೆ ಇದಕ್ಕೆ ಬಳಸ್ಕೊಳ್ಳೋದಕ್ಕೆ ಅವ್ರು ಖಂಡಿತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ನನ್ಗೇನ್ ತಪ್ಪಿದೆ ಅಂತ ನನ್ಗೆ ಅನ್ಸಲ್ಲ. ಆಮೇಲೆ ಈ ಲವ್ ಜಿಹಾದ್ ಅನ್ನೋದು ಈ ನೇಹಾ ಹತ್ಯೆ ಪ್ರಕರಣದ ನಂತರ ಬಿಜೆಪಿ ಅವರು ಬಳಸ್ಕೊತಾ ಇರೋ ಅಥವಾ ಬಿಜೆಪಿ ಅವರು ಮಾತಾಡ್ತಾ ಇರೋ ಸಂಗತಿ ಅಂತೂ ಖಂಡಿತ ಅಲ್ಲ. ಈ ಹಿಂದೆ ಬೇರೆ ಬೇರೆ ರಾಜ್ಯದಲ್ಲಿ ದೇಶಾದ್ಯಂತ ಈ ತರದ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಕೇರಳ ಸ್ಟೋರಿ ಅಂತ ಸಿನಿಮಾ ಬಂದಿತ್ತು, ಅದ್ರ ಬಗ್ಗೆ ಸಾಕಷ್ಟು ಗದ್ದಲ ಗಲಾಟೆಗಳಾಗಿದೆ. ಉತ್ತರ ಪ್ರದೇಶ ಅಂತ ರಾಜ್ಯಗಳಲ್ಲಿ ಲವ್ ಜಿಹಾದ್ ವಿರುದ್ಧ ಒಂದು ಕಾನೂನನ್ನು ಕೂಡ ರಚನೆ ಮಾಡಿದ್ರು. ಆಮೇಲೆ ಅದು ಕೋರ್ಟ್ ಅಲ್ಲಿ ಸ್ಟ್ರೈಕ್ ಔಟ್ ಆಯ್ತು. ಮತ್ತೆ ಅದನ್ನ ಹೊಸದಾಗಿ ರಚಿಸುವಂತ ಕೆಲಸ ನಡೆದಿದೆ. ಈ ತರ ಬೇರೆ ಬೇರೆ ಹಂತದಲ್ಲಿ ಹಲವಾರು ವರ್ಷಗಳಿಂದ ಈ ಚರ್ಚೆಗಳು ನಡೀತಾ ಇದೆ. ಮತ್ತೆ ಅದನ್ನ ಎದುರಿಸೋದು ಹೇಗೆ, ಮತ್ತೆ ಅದಕ್ಕೆ ಏನ್ ಕಾನೂನು ಮಾಡ್ಬೋದು ಅನ್ನೋದ್ರ ತರದಲ್ಲಿ ಬೇರೆ ಬೇರೆ ಪ್ರಯೋಗಗಳು ಕೂಡ ನಡೆದಿದ್ದಾವೆ. ಹಾಗಾಗಿ ಬಿಜೆಪಿ ನೇಹಾ ಪ್ರಕರಣವನ್ನ ಬಳಸ್ಕೊತಾ ಇದೆ ಅಂತ ಅನ್ಸಿದ್ರು ಅವ್ರೇನು ಈ ಮೊದಲನೇ ಬಾರಿ ಈ ತರ ಮಾತಾಡ್ತಾ ಇರೋ ಸಂಗತಿ ಅಲ್ಲ. ಮತ್ತೆ ಪ್ರತಿಯೊಬ್ಬರಿಗೂ ನೇಹಾ ಹತ್ಯೆ ಆದಾಗ ತನ್ನ ಮಕ್ಕಳು ಶಾಲೆಗೆ ಹೋದವರು, ಕಾಲೇಜಿಗೆ ಹೋದವರು ಎಷ್ಟು ಸುರಕ್ಷಿತ ಅಂದ್ರೆ ಒಂದು ಆತಂಕ ಸೃಷ್ಟಿ ಆಗತ್ತೆ. ಈ ತರ ಆಗ್ಬಿಟ್ರೆ ನಮ್ಮನೆ ಮಕ್ಕಳಿಗೆ ಹಿಂಗಾದ್ರೆ ಹೆಂಗಪ್ಪ ಅಂತ. ಯಾಕೆಂದ್ರೆ ಆ ಏಜ್ ಅಲ್ಲಿ ಒಂದು ಎಲ್ಲವನ್ನು ಸರಿ ತಪ್ಪನ್ನ ಜಡ್ಜ್ ಮಾಡುವಂತ ಅವರಿಗೆ ಸಾಧ್ಯ ಮನಸ್ಥಿತಿ ಇಲ್ಲದೆ ಇರ್ಬೋದು. ಅಥವಾ ಅಲ್ಲಿ ವಾತಾವರಣ, ಕಾಲೇಜಲ್ಲಿ ಎಲ್ಲರೂ ಫ್ರೆಂಡ್ಸ್ ಅಂತ ಇರ್ತಾರೆ, ವಿದ್ಯಾರ್ಥಿಗಳಲ್ಲಿ ಆ ತರದ ಮನೋಭಾವ ಇರಲ್ಲ. ಸೊ ಆಗ ಈ ತರದ ಅನಾಹುತಗಳಾದಾಗ ಮತ್ತೆ ಇನ್ನೊಂದು ನಾವು ಗಮನಿಸಬೇಕು ಅಂದ್ರೆ ನೇಹಾ ಹತ್ಯೆ ಆಯ್ತು, ಆದ್ರೆ ಅದರ ಆಸುಪಾಸಿನಲ್ಲಿ ಒಂದಷ್ಟು ಘಟನೆಗಳ ನಡೀತು. ಹುಬ್ಳಿಯಲ್ಲೇನೆ ಇನ್ನೊಂದು ಕಾಲೇಜ್ ಹುಡುಗಿ ಇನ್ನೊಂದು ಕೇಸ್ ಆಯ್ತು. ಅವನು ತರಕಾರಿ ಮಾರಾಟ ಮಾಡೋನು, ಅವಳನ್ನ ಬಿ ಫ್ರೆಂಡ್ ಮಾಡಿ ಆಮೇಲೆ ಅವಳು ಬೇಡ ನೇಹಾ ಹತ್ಯೆ ನಂತರ ಅಂತ ಹೇಳಿದಾಗ ಅವಳಿಗೆ ಹೊಡೆದು ಎಲ್ಲ ಗಲಾಟೆ ಆಯ್ತು. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಇದಾಯ್ತು. ಸೊ ಈ ತರದ ಸರಣಿ ಘಟನೆಗಳು ಏನಾಗಿದೆ, ಜನರಲ್ಲಿ ಒಂದು ಆತಂಕವನ್ನ ಸೃಷ್ಟಿ ಮಾಡ್ತು. ಈ ತರ ಆಗ್ಬಿಟ್ರೆ ನಾಳೆ ಹೇಗೆ, ನಮ್ಮನೆ ಮಕ್ಕಳಿಗೆ ಹೀಗಾದ್ರೆ ಹೇಗೆ ಅನ್ನುವಂತ ಒಂದು ಆತಂಕ ಸೃಷ್ಟಿಯಾಗಿದೆ. ಗಮನದಲ್ಲಿ ಇಟ್ಕೊಂಡು ವೋಟ್ ಮಾಡಕ್ ಹೋಗ್ತಾರೆ ಜನ ಅನ್ನೋದು ಅನಿಸಿಕೆ ಇರಬಹುದೇನೋ. ನೋಡೋಣ ಜನ ಯಾವ ತರ ಡಿಸೈಡ್ ಮಾಡ್ತಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.